ಅಧಿಕ ಮಾಸ. ಅಧಿಕ ಮಾಸ ಅಂದರೆ ಏನು? ನಮ್ಮ ಸಂಸ್ಕೃತಿಯಲ್ಲಿ ಕಾಲಗಣನೆಗೆ ಅತ್ಯಂತ ಮಹತ್ವವನ್ನು ನೀಡಲಾಗಿದೆ. ಸೂರ್ಯನ ಚಲನೆಯನ್ನು ಆಧರಿಸಿದ ಸೌರಮಾನ, ಚಂದ್ರನ ಚಲನೆಯನ್ನು ಆಧರಿಸಿದ ಚಂದ್ರಮಾನದ ಸಮನ್ವಯವೇ ನಮ್ಮ ಪಂಚಾಂಗ ವ್ಯವಸ್ಥೆ. ಈ ಚಂದ್ರಮಾನದ ಗಣನೆಯಲ್ಲಿ ಸುಮಾರು 3.5 ವರ್ಷಕ್ಕೊಮ್ಮೆ ಅಧಿಕ ಮಾಸ ಎಂಬ ವಿಶೇಷ ಮಾಸ ಬರುತ್ತೆ. ಇದನ್ನು ಪುರುಷೋತ್ತಮ ಮಾಸ ಅಂತಾನೂ ಕರೀತಾರೆ. ಸಾಮಾನ್ಯವಾಗಿ ಜನ ಈ ಮಾಸದಲ್ಲಿ ಶುಭ ಕಾರ್ಯಗಳನ್ನು ಮಾಡಬಾರ್ದು ಎಂಬುದನ್ನು ಮಾತ್ರ ತಿಳಿದಿರ್ತಾರೆ. ಆದರೆ ಇದರ ಹಿಂದೆ ಇರುವಂತಹ ಶಾಸ್ತ್ರೋಕ್ತವಾದ ಕಾರಣಗಳೇನು, ಆಧ್ಯಾತ್ಮಿಕ ಮಹತ್ವವೇನು, ಪೂಜಾ ಫಲಗಳ ಬಗ್ಗೆ ಬಹಳಷ್ಟು ಜನರಿಗೆ ಸಮಗ್ರ ಅರಿವು ಕಡಿಮೆ. ಹಾಗಾದರೆ ಅಧಿಕ ಮಾಸದಲ್ಲಿ ಮಾಡಬೇಕಾದ ಕೆಲಸಗಳಾವುವು, ಮಾಡಬಾರ್ದಂತಹ ಕೆಲಸಗಳು ಯಾವುವು ಅಂತ ತಿಳಿದುಕೊಳ್ಳೋಣ. ಚಂದ್ರಮಾನದ ಪ್ರಕಾರ ಒಂದು ವರ್ಷದಲ್ಲಿ 354 ದಿನಗಳಿರುತ್ತೆ. ಆದರೆ ಸೌರಮಾನದಲ್ಲಿ 365 ದಿನಗಳಿರುತ್ತೆ. ಹೀಗಾಗಿ ಪ್ರತಿ ವರ್ಷ ಸುಮಾರು 11 ದಿನಗಳ ವ್ಯತ್ಯಾಸ ಉಂಟಾಗುತ್ತೆ. ಈ ವ್ಯತ್ಯಾಸವನ್ನು ಸರಿಪಡಿಸೋಕೆ ಸುಮಾರು 32 ತಿಂಗಳ 16 ದಿನಗಳಿಗೊಮ್ಮೆ ಒಂದು ಹೆಚ್ಚುವರಿ ಮಾಸವನ್ನು ಸೇರಿಸ್ತಾರೆ. ಅದನ್ನೇ ಅಧಿಕ ಮಾಸ ಅಂತ ಕರೆಯಲಾಗುತ್ತೆ. ಸಾಮಾನ್ಯವಾಗಿ ಒಂದು ಚಂದ್ರ ಮಾಸದಲ್ಲಿ ಸೂರ್ಯನು ಒಂದು ರಾಶಿಯಿಂದ ಮತ್ತೊಂದು ರಾಶಿಗೆ ಸಂಕ್ರಮಣಗೊಳ್ತಾನೆ. ಆದರೆ ಯಾವುದಾದರೂ ಚಂದ್ರಮಾಸದಲ್ಲಿ ಸೂರ್ಯ ಸಂಕ್ರಮಣವೇ ಆಗದಿದ್ದರೆ ಆ ಮಾಸವನ್ನೇ ಅಧಿಕ ಮಾಸ ಅಂತ ಕರೀತಾರೆ. ಈ ವಿಷಯವನ್ನು ಜ್ಯೋತಿಷ್ಯ ಮತ್ತು ಪಂಚಾಂಗ ಶಾಸ್ತ್ರಗಳು ಕೂಡ ಸ್ಪಷ್ಟವಾಗಿ ವಿವರಿಸುತ್ತೆ. ಇನ್ನು ಈ ಮಾಸಕ್ಕೆ ಪುರುಷೋತ್ತಮ ಮಾಸ ಎಂಬ ಹೆಸರೇಕೆ ಬಂತು? ಪುರಾಣಗಳಲ್ಲಿ ಒಂದು ಕತೆ ಬರುತ್ತೆ. ಇತರ ಮಾಸಗಳಂತೆ ಯಜ್ಞ, ವಿವಾಹ, ಗೃಹ ಪ್ರವೇಶ ಮುಂತಾದ ಶುಭ ಕಾರ್ಯಗಳಿಗೆ ಅವಕಾಶ ಇಲ್ಲದೆ ಇರೋದ್ರಿಂದ ಈ ಮಾಸವು ದುಃಖಿತನಾಗಿ ಶ್ರೀ ಮಹಾವಿಷ್ಣುವಿನ ಬಳಿ ಹೋಗುತ್ತಂತೆ. ಆಗ ಶ್ರೀಹರಿ ಈ ಮಾಸಕ್ಕೆ ತನ್ನ ಹೆಸರನ್ನೇ ಅಂದರೆ ಪುರುಷೋತ್ತಮ ಎಂಬ ಹೆಸರನ್ನು ನೀಡಿ ಈ ಮಾಸದಲ್ಲಿ ಮಾಡಿದ ಜಪ, ತಪ, ದಾನ ಧರ್ಮಗಳು ಅನಂತ ಫಲವನ್ನು ನೀಡುತ್ತವೆ ಎಂದು ವರ ನೀಡಿದನು ಅನ್ನೋದನ್ನು ಪದ್ಮಪುರಾಣದಿಂದ ತಿಳಿದುಕೊಳ್ಳಬಹುದು. ಆದ್ದರಿಂದಲೇ ಅಧಿಕ ಮಾಸವನ್ನು ಪುರುಷೋತ್ತಮ ಮಾಸ ಅಂತ ಕರೀತಾರೆ. ಈ ಮಾಸವು ಭೌತಿಕ ಸುಖಗಳಿಗಿಂತ ಆಧ್ಯಾತ್ಮಿಕ ಸಾಧನೆಗೆ ಮೀಸಲಾಗಿರುವ ಮಾಸ. ಸಾಮಾನ್ಯ ದಿನಗಳಲ್ಲಿ ಮಾಡಿದ ಪೂಜೆ, ಜಪ, ಧ್ಯಾನಗಳಿಗೆ ಇರುವ ಫಲಕ್ಕಿಂತ ಅನೇಕ ಪಟ್ಟು ಹೆಚ್ಚಿನ ಪುಣ್ಯ ಫಲ ಈ ಮಾಸದಲ್ಲಿ ದೊರೆಯುತ್ತೆ ಅಂತ ಪುರಾಣಗಳಿಂದ ತಿಳಿದುಬರುತ್ತೆ. ಈ ಅವಧಿಯಲ್ಲಿ ಕೆಲವೊಂದು ಕಾರ್ಯಗಳನ್ನು ಮಾಡಬೇಕು. ಅದೇನೆಂದರೆ ವಿಷ್ಣು ಸಹಸ್ರನಾಮ ಪಾರಾಯಣ, ಶ್ರೀಮದ್ ಭಗವದ್ಗೀತೆ ಪಠಣೆ, ದಾನ ಧರ್ಮ, ತುಳಸಿ ಪೂಜೆ, ಗೋಪೂಜೆ, ಅನ್ನದಾನ, ಜಪ, ತಪಸ್ಸು ಮತ್ತು ಧ್ಯಾನ, ವ್ರತಾಚರಣೆ ಮತ್ತು ಉಪವಾಸ. ಇಷ್ಟು ಕೆಲಸಗಳನ್ನು ಮಾಡೋದ್ರಿಂದ ಅತ್ಯಧಿಕವಾದ ವಿಶೇಷ ಪುಣ್ಯ ಫಲಗಳನ್ನು ಕೂಡ ಪಡೆಯಬಹುದು. ಸ್ಕಂದ ಪುರಾಣದಲ್ಲಿ ಅಧಿಕ ಮಾಸದಲ್ಲಿ ಮಾಡಿದ ಒಂದು ದಾನ 1000 ಫಲ ನೀಡುತ್ತೆ ಅಂತ ಉಲ್ಲೇಖಿಸಲಾಗಿದೆ. ವಿಶೇಷವಾಗಿ ಬಡವರಿಗೆ ಅನ್ನ, ವಸ್ತ್ರ, ಧಾನ್ಯ ದಾನ ಮಾಡೋದ್ರಿಂದ ಪಾಪ ಕ್ಷಯ, ಪುಣ್ಯ ವೃದ್ಧಿ ಉಂಟಾಗುತ್ತೆ ಅಂತ ನಂಬಿಕೆ. ಅಧಿಕ ಮಾಸದಲ್ಲಿ ಪೂಜೆ ಮಾಡಿದರೆ ಸಿಗೋ ಫಲಗಳೇನು ಅಂತಾನು ತಿಳಿದುಕೊಳ್ಬೇಕು. ಅಧಿಕ ಮಾಸದಲ್ಲಿ ದೇವರ ಆರಾಧನೆ ಮಾಡಿದವರಿಗೆ ಮಾನಸಿಕ ಶಾಂತಿ, ಕುಟುಂಬದಲ್ಲಿ ಐಕ್ಯತೆ, ಆರೋಗ್ಯದಲ್ಲಿ ಸುಧಾರಣೆ, ಆರ್ಥಿಕ ಸ್ಥಿರತೆ ದೊರೆಯುತ್ತೆ ಎಂದು ಧಾರ್ಮಿಕ ಗ್ರಂಥಗಳಿಂದ ತಿಳಿದುಬರುತ್ತೆ. ವಿಷ್ಣು ಆರಾಧನೆ ಮಾಡಿದರೆ ಪೂರ್ವಜನ್ಮದ ಪಾಪಗಳು ಕ್ಷೀಣಿಸುತ್ತೆ. ಶ್ರೀಮನ್ನಾರಾಯಣ ಪೂಜೆ ಮಾಡಿದರೆ ಸಂಕಷ್ಟ ನಿವಾರಣೆಯಾಗುತ್ತೆ. ಲಕ್ಷ್ಮಿ ಆರಾಧನೆ ಮಾಡಿದರೆ ಧನ ಸಮೃದ್ಧಿಯಾಗುತ್ತೆ. ಶಿವಪೂಜೆಯನ್ನು ಮಾಡಿದರೆ ಮನಃಶಾಂತಿ, ದುರ್ಗಾ ಆರಾಧನೆಯನ್ನು ಮಾಡಿದರೆ ದುಷ್ಟಶಕ್ತಿ ನಿವಾರಣೆ ದೊರೆಯುತ್ತೆ ಅಂತ ಪುರಾಣಗಳು ಹೇಳುತ್ತೆ. ಬಹಳಷ್ಟು ಜನ ಈ ಮಾಸದಲ್ಲಿ ಪ್ರತಿದಿನ ದೀಪಾರಾಧನೆ, ಗೀತ ಪಠಣ ಮಾಡುವ ಸಂಪ್ರದಾಯವನ್ನು ಅನುಸರಿಸ್ತಾರೆ. ಇದರಿಂದ ಮನಸ್ಸಿಗೂ ಶಾಂತಿ ಹಾಗೂ ಸಾತ್ವಿಕತೆ ವೃದ್ಧಿಯಾಗುತ್ತೆ. ಇನ್ನು ಅಧಿಕ ಮಾಸದಲ್ಲಿ ಶುಭ ಕಾರ್ಯಗಳನ್ನು ಏಕೆ ಮಾಡೋದಿಲ್ಲ ಅನ್ನೋದು ಗೊಂದಲ. ವಿವಾಹ, ಗೃಹ ಪ್ರವೇಶ, ಉಪನಯನ, ಹೊಸ ವ್ಯವಹಾರ ಆರಂಭ ಮುಂತಾದ ಶುಭ ಕಾರ್ಯಗಳನ್ನು ಅಧಿಕ ಮಾಸದಲ್ಲಿ ಮಾಡೋದಿಲ್ಲ. ಇದರ ಹಿಂದಿನ ಕಾರಣವನ್ನು ಶಾಸ್ತ್ರಗಳು ಲೌಕಿಕ ಕಾರ್ಯಗಳಿಗೆ ಅನುಕೂಲ ಕಾಲವಲ್ಲ ಅಂತ ವಿವರಿಸಿದೆ. ಅಧಿಕ ಮಾಸವು ಕಾಲಗಣನೆಯ ಸಮತೋಲನಕ್ಕೆ ಸೇರಿಸಲಾದ ಹೆಚ್ಚುವರಿ ಅವಧಿಯಾಗಿರೋದ್ರಿಂದ ಇದನ್ನು ವೈರಾಗ್ಯ, ಪ್ರಾಯಶ್ಚಿತ್ತ,
ಭಗವತ್ ಆರಾಧನೆಗೆ ಮೀಸಲಾದ ಮಾಸ ಅಂತ ಹೇಳಲಾಗಿದೆ. ಹೀಗಾಗಿ ಗೃಹಸ್ಥ ಜೀವನದ ಹೊಸ ಆರಂಭಗಳಿಗೆ ಈ ಸಮಯವನ್ನು ಅನುಕೂಲಕರವಲ್ಲ ಅಂತ ಹೇಳಲಾಗುತ್ತೆ. ಧರ್ಮಸಿಂಧು, ನಿರ್ಣಯ ಸಿಂಧು ಮುಂತಾದ ಧರ್ಮ ಗ್ರಂಥಗಳಲ್ಲಿ ಈ ಅವಧಿಯಲ್ಲಿ ವಿವಾಹಾದಿ ಶುಭ ಕಾರ್ಯಗಳನ್ನು ನಿವಾರಿಸಬೇಕೆಂದು ಅಂದರೆ ಮಾಡಬಾರ್ದು ಅಂತ ಹೇಳಲಾಗಿದೆ. ಆದರೆ ದೇವರ ಪೂಜೆ, ಜಪ, ಹೋಮ, ಪಾರಾಯಣ, ದಾನ ಧರ್ಮಗಳನ್ನು ಮಾಡುವುದು ಅತ್ಯಂತ ಶ್ರೇಷ್ಠ ಅಂತಾನೂ ಹೇಳಲಾಗಿದೆ. ಇಷ್ಟೇ ಅಲ್ಲದೆ ವೈದ್ಯಕೀಯ ಅಥವಾ ಅನಿವಾರ್ಯ ಪರಿಸ್ಥಿತಿಗಳಲ್ಲಿ ಕೆಲವು ಕಾರ್ಯಗಳನ್ನು ಮಾಡಲು ಅಪವಾದಗಳೂ ಇವೆ. ಶಾಸ್ತ್ರಜ್ಞರ ಸಲಹೆಯೊಂದಿಗೆ ನಿರ್ಧಾರವನ್ನು ಕೈಗೊಳ್ಳುವುದು ಸೂಕ್ತ. ಇಂದಿನ ವೇಗದ ಜೀವನದಲ್ಲಿ ಮನಸ್ಸು ಒತ್ತಡ, ಅಶಾಂತಿಯಿಂದ ತುಂಬಿರುತ್ತೆ. ಅಂತಹ ಸಮಯದಲ್ಲಿ ಆತ್ಮಾವಲೋಕನಕ್ಕೆ ಒಂದು ವಿಶೇಷವಾದ ಮಾಸ ಅಧಿಕ ಮಾಸ. ಈ ಮಾಸ ಕೇವಲ ಪಂಚಾಂಗದ ಹೆಚ್ಚುವರಿ ತಿಂಗಳಲ್ಲ, ಆತ್ಮಶುದ್ಧಿ, ಧರ್ಮಾಚರಣೆಯ ಕಾಲ. ಧನ, ಸ್ಥಾನಮಾನ, ಭೌತಿಕ ಸಾಧನೆಗಳ ಹಿಂದೆ ಓಡುವಂತಹ ಮನುಷ್ಯನಿಗೆ ಸ್ವಲ್ಪ ಸಮಯ ದೇವರ ಚಿಂತನೆಗೆ ಮೀಸಲಿಡಿ ಎಂಬ ಸಂದೇಶವನ್ನು ಅಧಿಕ ಮಾಸ ನೀಡುತ್ತೆ. ಆದ್ದರಿಂದ ಭಾರತೀಯ ಋಷಿಮುನಿಗಳು ಈ ಮಾಸವನ್ನು ಪುಣ್ಯಕಾಲ ಅಂತ ಕೊಂಡಾಡಿದ್ದಾರೆ. ಅಧಿಕ ಮಾಸವು ಭಾರತೀಯ ಕಾಲಗಣನೆಯ ವೈಜ್ಞಾನಿಕತೆ ಮತ್ತು ಆಧ್ಯಾತ್ಮಿಕತೆಯ ಸಮನ್ವಯ. ಇದು ಕೇವಲ ಹೆಚ್ಚುವರಿ ಮಾಸವಲ್ಲ, ಜೀವನವನ್ನು ಶುದ್ಧೀಕರಿಸುವ ಪವಿತ್ರ ಅವಧಿ. ಈ ಸಮಯದಲ್ಲಿ ಜಪ, ತಪ, ದಾನ, ಧರ್ಮ, ಪೂಜೆಗಳನ್ನು ಆಚರಿಸುವುದರಿಂದ ಮನಸ್ಸಿಗೆ ಶಾಂತಿ, ಕುಟುಂಬಕ್ಕೂ ಶುಭ, ಆತ್ಮಕ್ಕೂ ಪಾವಿತ್ರ್ಯತೆ ದೊರೆಯುತ್ತೆ. ಆದ್ದರಿಂದ ಅಧಿಕ ಮಾಸವನ್ನು ಭಯದಿಂದ ನೋಡೋದಕ್ಕಿಂತ ಭಕ್ತಿಯಿಂದ, ಪ್ರೀತಿಯಿಂದ ಆಚರಿಸೋದು ನಮ್ಮ ಸಂಸ್ಕೃತಿಯ ನಿಜವಾದ ಅರ್ಥವನ್ನು ಬಿಂಬಿಸುತ್ತೆ. ಆದ್ದರಿಂದ ಅಧಿಕ ಮಾಸದಲ್ಲಿ ಸಿಗುವಂತಹ ಪುಣ್ಯವನ್ನು ಅರಿತುಕೊಂಡು ಪೂಜೆಯನ್ನು ಮಾಡಿ ನಾವು ಕೂಡ ಅಧಿಕ ಮಾಸದಲ್ಲಿ ದೊರೆಯುವಂತಹ ಪೂಜಾ ಫಲಕ್ಕೆ ಪಾತ್ರರಾಗೋಣ. ಧನ್ಯವಾದಗಳು.